ಬಿಜೆಪಿಯವರ ಒಂದು ಆರೋಪ ಇದೆ, ಇದು ಕೇವಲ 40 ದಿನ ವ್ಯಾಲಿಡಿಟಿ ಅಷ್ಟೇ, ಮತ್ತೆ ಶುರು ಆಗುತ್ತೆ ಅನ್ನೋದು ಕೂಡ ಅವರು ಹೇಳ್ತಾರೆ. ಅಂದ್ರೆ ಬಿಜೆಪಿ ಇಸ್ ಎ ಫೇಲ್ಡ್ ಆಪೋಸಿಷನ್ ಇನ್ ಕರ್ನಾಟಕ. ಬಿಜೆಪಿ ಅತಿ ಅಸಮರ್ಥವಾದಂಥ ವಿರೋಧ ಪಕ್ಷ ಇಡೀ ದೇಶದಲ್ಲಿ ಯಾವ್ದಾರಿದ್ರೆ ಅದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ. 4-5 ಗುಂಪುಗಳಲ್ಲಿ ಒಡೆದು ಪಾಪ ಅವ್ರ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಗೂಬೆ ಕುಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 3 ಜನ ಯಾಕೆ ಉಚ್ಚಾಟನೆ ಮಾಡಿದ್ರು ಅವ್ರ ಪಕ್ಷದಿಂದ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರಕ್ಕೆ ಕಚ್ಚಾಟ ಕೇಳಿದೀವಪ್ಪ. ವಿರೋಧ ಪಕ್ಷದಲ್ಲಿ ಕಚ್ಚಾಟ ಕೇಳಿದ್ದೀರಾ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವರ ಶಾಸಕರನ್ನೇ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿನಲ್ಲಿರುವಂಥವ್ರ ಮಾತುಗಳನ್ನ ನೀವು ಕೇಳಿ ದಯವಿಟ್ಟು ಪ್ರಶ್ನೆ ಕೇಳಬೇಡಿ. ಬಿಜೆಪಿಯವರ ಒಂದು ಆರೋಪ ಇದೆ, ಇದು ಕೇವಲ 40 ದಿನ ವ್ಯಾಲಿಡಿಟಿ ಅಷ್ಟೇ, ಮತ್ತೆ ಶುರು ಆಗುತ್ತೆ ಅನ್ನೋದು ಕೂಡ ಅವರು ಹೇಳ್ತಾರೆ. ಅಂದ್ರೆ ಬಿಜೆಪಿ ಇಸ್ ಎ ಫೇಲ್ಡ್ ಆಪೋಸಿಷನ್ ಇನ್ ಕರ್ನಾಟಕ. ಬಿಜೆಪಿ ಅತಿ ಅಸಮರ್ಥವಾದಂಥ ವಿರೋಧ ಪಕ್ಷ ಇಡೀ ದೇಶದಲ್ಲಿ ಯಾವ್ದಾರಿದ್ರೆ ಅದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ. 4-5 ಗುಂಪುಗಳಲ್ಲಿ ಒಡೆದು ಪಾಪ ಅವ್ರ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಗೂಬೆ ಕುಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 3 ಜನ ಯಾಕೆ ಉಚ್ಚಾಟನೆ ಮಾಡಿದ್ರು ಅವ್ರ ಪಕ್ಷದಿಂದ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರಕ್ಕೆ ಕಚ್ಚಾಟ ಕೇಳಿದೀವಪ್ಪ. ವಿರೋಧ ಪಕ್ಷದಲ್ಲಿ ಕಚ್ಚಾಟ ಕೇಳಿದ್ದೀರಾ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವರ ಶಾಸಕರನ್ನೇ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿನಲ್ಲಿರುವಂಥವ್ರ ಮಾತುಗಳನ್ನ ನೀವು ಕೇಳಿ ದಯವಿಟ್ಟು ಪ್ರಶ್ನೆ ಕೇಳಬೇಡಿ.